ಓಕೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಗಾಯಕಿ MD ಪಲ್ಲವಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ಜಾನಕಮ್ಮ ಅವರು ನಮ್ಮ ಜೊತೆಗಿಲ್ಲ, ಬಟ್ ಅವರ ಹಾಡುಗಳು ಯಾವಾಗಲೂ ಕೂಡ ಎವರ್ಗ್ರೀನು. ಈ ಸಂದರ್ಭದಲ್ಲಿ ಜಾನಕಮ್ಮ ಅವರನ್ನ ಹೇಗೆ ನೆನಪಿಸ್ಕೊಳ್ತೀರಿ ಮೇಡಮ್? ಅವ್ರನ್ನ ಒಂದು ಏನಂತ ಹೇಳೋದು ಸರ್, ನಮ್ಮ ದಿನನಿತ್ಯದ ಹಾಡುಗಳಲ್ಲಿ ಬಹುಪಾಲು ಅವ್ರದೇ ಹಾಡುಗಳು. ಹೌದು, ನಾವು ಬೆಳೆದಿದ್ದೆಲ್ಲ ಅವ್ರ ಹಾಡು ಕೇಳಿ. ರೊಮ್ಯಾಂಟಿಕ್ ಹಾಡಂದ್ರೇನು, ದುಃಖದ ಹಾಡಂದ್ರೇನು, ಏನು ಹಾಲಿಡೇಗೆ ಹೋದಾಗ ಹಾಕೋ ಹಾಡು ಯಾವ್ದು, ನಮ್ಮ ರೇಡಿಯೋದಲ್ಲಿ ಬರ್ತಾ ಇದ್ದಿದ್ದ ಹಾಡು ಅವ್ರದ್ದೇ. ನಾವು ಕೇಳ್ತಾ ಇದ್ದಿದ್ದ ಹಾಡೆಲ್ಲ ಅವ್ರದ್ದೇ. ಅವರು ನಮ್ಮ ಜೀವನದಲ್ಲಿ ತುಂಬಿಕೊಂಡಿದ್ದಾರೆ. ಸೊ ಅವರು ಅವರ ಶರೀರ ನಮ್ಮನ್ನ ಬಿಟ್ಟು ಹೋಗಿದೆ ಅಷ್ಟೇ, ಶಾರೀರ ನಮ್ ಜೊತೆನೆ ಇದೆ. ಮೇಡಮ್, ಜಾನಕಮ್ಮ ಅಂದ್ರೇನೆ ಸಂಗೀತ ಲೋಕದ ಒಂದು ಡಿಕ್ಷನರಿ. ಅವರಿಂದ ನೀವು ಯುವ ಸಂಗೀತಗಾರರಾಗಿ ಯಾವ ವಿಚಾರವನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತೀರಿ, ಯಾವುದನ್ನು ಕಲಿಯೋದಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿ? ಸರ್, ಅವರಿಂದ ಕಲಿಯುವಂತ ತುಂಬಾ ಇತ್ತು ಸರ್, ತುಂಬಾ ಇದೆ. ಇನ್ನು ಕಲಿತಾ ಇದ್ರೆ ಒಂಥರ ಒಂದು ಟೆಕ್ಸ್ಟ್ ಬುಕ್ ಇದ್ದ ಹಾಗೆ ಅವರ ಬಿಟ್ಟು ಹೋಗಿರೋ ಹಾಡುಗಳು. ಏನಂತ ಹೇಳೋದು ಸರ್, ಎಷ್ಟು ಗುಣಗಳಿದೆ ಅವರ ಗಾಯನದಲ್ಲಿ ಅಂದ್ರೆ. ಒಂದು ಅವರ ವ್ಯಕ್ತಿತ್ವ ಬಹಳ ಸರಳ ವ್ಯಕ್ತಿತ್ವದವರು. ಬಟ್ ಅವರ ಸಿಂಗಿಂಗ್ ಬಗ್ಗೆ ಹೇಳೋದಾದ್ರೆ, ಯಾವುದನ್ನು ಆಗಲ್ಲ ಅಂತ ಹೇಳಲಿಲ್ಲ ಅವರು. ಮ್ಯೂಸಿಕ್ ಡೈರೆಕ್ಟರ್ಸ್ ಯಾವ ತರ ಹಾಡು ಕೊಟ್ರು, ಎಷ್ಟು ಕಷ್ಟ ಇದ್ರು, ಎಷ್ಟು ಚಾಲೆಂಜಿಂಗ್ ಆಗಿದ್ರು ಹಾಡು, ಆ ಹಾಡನ್ನು ಹಾಡಿದ್ದಾರೆ ಅವರು, ನಿಭಾಯಿಸಿ ತೋರಿಸಿದ್ದಾರೆ. ಅದು ಅವರಿಂದ ಕಲಿಬೇಕಾದ್ದು. ಮತ್ತೆ ಎಕ್ಸ್ಪ್ರೆಷನ್, ಒಂದು ಹಾಡಲ್ಲಿ ಎಕ್ಸ್ಪ್ರೆಷನ್ ಹೆಂಗೆ ತುಂಬೋದು. ಫಿಲಂ ಸಾಂಗ್, ಎಸ್ಪೆಷಲಿ ಫಿಲಂ ಸಾಂಗ್ಸ್ ಅಲ್ಲಿ ಬೇಕಾದ, ಫಿಲಂ ಮ್ಯೂಸಿಕ್ ಅಲ್ಲಿ ಬೇಕಾದ ಎಕ್ಸ್ಪ್ರೆಷನ್ ಹೇಗೆ ಇರ್ಬೇಕು ಅಂತ ಜಾನಕಿ ಅವರು, ಅವ್ರ ತರ ಇನ್ಯಾರು ಎಕ್ಸ್ಪ್ರೆಷನ್ ಕೊಡಕ್ ಸಾಧ್ಯನೇ ಇಲ್ಲ. ಆಮೇಲೆ ಅವರ ವಾಯ್ಸ್ ಟೆಕ್ನಿಕ್ಸ್ ಆಫ್ ಸಿಂಗಿಂಗ್, ಹೇಗೆ ಉಸಿರನ್ನ ಹೇಗೆ ತಗೊಂಡು ಹಾಡ್ಬೇಕು, ಮತ್ತೆ ಹೈ ಪಿಚ್ ಹೋದಾಗ ಎಸ್ಪೆಷಲಿ ಫೀಮೇಲ್ ಹಾಡ್ ಸಿಂಗರ್ಸ್ಗೆ ಕೀರಲು ಆಗಬಾರ್ದು ದನಿ. ಎಷ್ಟೇ ಹೈ ಪಿಚ್ ಹೋದ್ರು ಅವ್ರದ್ದು ವಾಯ್ಸ್ ಥಿಕ್ನೆಸ್ ಹಾಗೆ ಇರ್ತಾ ಇತ್ತು. ಎಷ್ಟು ಯಾವ ತರ ಪಿಚ್ ಕೊಟ್ರು ಹಾಡೋರು. ಆಮೇಲೆ ಆ ಹಾಡಿಗೆ ಬೇಕಾದಂತ ಒಂದು ವಾಯ್ಸ್ ಮಾಡ್ಯುಲೇಷನ್, ಫಾಸ್ಟ್ ಇದ್ರೆ ಫಾಸ್ಟ್, ಅದಕ್ಕೆ ಬೇಕಾದ ವಾಯ್ಸ್ ಮಾಡ್ಯುಲೇಷನ್. ಆಮೇಲೆ ವೆಸ್ಟರ್ನ್ ಆದ್ರೆ ಅದಕ್ಕೆ ವಾಯ್ಸ್ ಮಾಡ್ಯುಲೇಷನ್, ಕರ್ನಾಟಿಕ್ ಕ್ಲಾಸಿಕಲ್ ಆದ್ರೆ ಅದಕ್ಕೆ ಒಂದು ವಾಯ್ಸ್ ಮಾಡ್ಯುಲೇಷನ್. ಯಾವುದೇ ಸ್ಟೈಲ್ ಹಾಡ್ಕೊಟ್ರು ಅದನ್ನ ಹಾಡುವಂತ ಒಂದು ತಾಕತ್ತಿತ್ತು ಅವ್ರಿಗೆ. ಹೌದು ಮೇಡಮ್, 8,000 ಹಾಡುಗಳನ್ನು ಹಾಡಿರುವಂತದ್ದು ಕನ್ನಡದಲ್ಲೇ. ಒಟ್ಟು 48,000 ಹಾಡುಗಳನ್ನು ಹಾಡಿದ್ದಾರೆ. ಬಟ್ ನೀವು ಅವ್ರಿಗೋಸ್ಕರ ಒಂದು ಹಾಡನ್ನು ಹಾಡಬಹುದಾ ಅಂತ ಹೇಳಿ? ಅಯ್ಯೋ, ಅವ್ರ ಒಂದ್ ಹಾಡ ಎರಡ್ ಹಾಡ ಸರ್, ಎಷ್ಟೋ ಹಾಡುಗಳು ಮನ್ಸಿಗೆ ಬರುತ್ತೆ. ಅವರು ಹಾಡಿರುವಂತ ನೋಡು ಬಾ ನೋಡು ಬಾ ನಮ್ಮೂರ, ನೋಡು ಬಾ ನೋಡು ಬಾ ನಮ್ಮೂರ, ನೋಡು ಬಾ ನೋಡು ಬಾ ಕಣ್ಣಾರಿ ನೋಡು ಬಾ ನಮ್ಮೂರ. ಅಷ್ಟು ಪ್ರೀತಿಯಿಂದ ಕರೆದಿದ್ದಾರೆ ನೋಡು ಬಾ ನೋಡು ಬಾ ಅಂತ. ಆಮೇಲೆ ಗಾಳಿ ಗೋಪುರ ನಿನ್ನ ಶಾತೀರ ನಾಳೆ ಕಾಣುವ ಸುಖದ ವಿಚಾರ ಗಾಳಿ ಗೋಪುರ ಇದು. ಆಮೇಲೆ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಸೇಯಲ್ಲಿರುವೆ ಇದಿರ್ಬಹುದು. ನಗಿಸಲು ನೀನು ನಗುವೆನು ನಾನು, ನಗಿಸಲು ನೀನು ನಗುವೆನು ನಾನು, ನಾನೊಂದು ಬೊಂಬೆಯು ನೀ ಸೂತ್ರಧಾರಿ, ನರರ ನಾ ಪಾತರಾರೆ ನಗಿಸಲು ನೀನು. ಸರ್, ಹಾಡ್ತಾನೇ ಇರ್ಬೋದು ಅವ್ರ ಹಾಡು. ಒಂದೆರಡು ಹಾಡಲ್ವಲ್ಲ, 8,000 ಹಾಡುಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.